ಇನ್ನು ಇವತ್ತು ಊರಿಗೆ ಹೊರಡೋ ಅಂತ ಸಮಯ ಬಂದೇ ಬಿಡ್ತು. ತುಂಬ ಜನ ಕೇಳ್ತಾ ಇದ್ರಿ ಗೌರಿ ಯಾರು ಗೌರಿ ಯಾರು ಗೌರಿ ಯಾರು ನಿಮ್ಗೇನಾಗಬೇಕು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿದರು. ನಿಮ್ಗೆ ಎಷ್ಟು ಜನ ಮಕ್ಕಳು? ಪುಳಿಯೋಗರೆ ಗೊತ್ತು, ನನ್ನ ಫೇವ್ರೆಟ್. ಇದೊಂದಿದ್ರೆ ಸಾಕು ನನಗೆ. ಇನ್ನು ಲಾಸ್ಟ್ ಟೈಮ್ ಊರಿಗೆ ಹೋಗ್ಬೇಕಾದ್ರೆ ನಾನು ತುಂಬ ಬೇಜಾರು ಮಾಡ್ಕೊಂಡು ಹೋಗಿದ್ದೆ, ಹತ್ಕೊಂಡು ಹೋಗಿದ್ದೆ. ಅಯ್ಯೋ ಊರಿಗೆ ಹೋಗ್ಬೇಕಾ ನಾನು ಅಂತ ಹೇಳ್ಬಿಟ್ಟು. ಹುಷಾರದು ಬಾರೆ. ಅಯ್ಯೋ ಫೈನಲಿ ನಮ್ಮ ದಾವಣಗೆರೆ ಬಂದು ಸೇರ್ಕೊಂಡ್ವಿ. ಮಳೆಗಾಲ ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಹಂಗೆ ಅನ್ನಿಸ್ತಾ ಇದೆ. ಇವಾಗಂತೂ ನಮ್ಮ ದಾವಣಗೆರೆ ನೋಡಲಿ, ಅಲ್ಲಿ ಖುಷಿ ಆಗ್ತಿದೆ ನಮಗಂತೂ ಮಳೆ ಎಲ್ಲ ನೋಡ್ಬಿಟ್ಟಿಲ್ಲಿ. ಮಾಮ ಬಂದ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸನೇ ಆಗೋಯ್ತು ಅಂತ ಅನಿಸುತ್ತೆ ನಾನು ವ್ಲಾಗ್ ಎಲ್ಲ ಮಾಡಿ, ಲಾಂಗ್ ವೀಡಿಯೋಸ್ ಎಲ್ಲ ಮಾಡಿ. ಬರೀ ಮಿನಿ ವ್ಲಾಗ್ಸ್ ಅಷ್ಟೇ ಆಗ್ತಾಯಿದ್ದೆ. ಅದೇ ತುಂಬ ಜನ ಕೇಳ್ತಾನೆ ಇದ್ರಿ ಯಾಕೆ ವ್ಲಾಗ್ಸ್ ಹಾಕಲ್ಲ, ಲಾಂಗ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು. ನನಗೆ ಮಿನಿ ವ್ಲಾಗ್ಸ್ ಕಂಫರ್ಟೇಬಲ್ಲು, ಹಾಗಾಗಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಮಿನಿ ವ್ಲಾಗ್ಸ್ ಮಾಡ್ತೀನಿ. ಲಾಂಗ್ ವ್ಲಾಗ್ಸ್ ಆದರೆ ಸ್ವಲ್ಪ ನನಗೆ ಕೆಲಸ ಜಾಸ್ತಿ ಆಗಿಬಿಡುತ್ತೆ, ಎಡಿಟಿಂಗ್ ಜಾಸ್ತಿ ಆಗಿಬಿಡುತ್ತೆ, ಆಮೇಲೆ ಆನ್ ಟೈಮಿಗೆ ಹಾಕೋಕ್ಕಾಗಲ್ಲ, ಅದು ಒಂದು. ಹಾಗಾಗಿ ಲಾಂಗ್ ವ್ಲಾಗ್ ಸ್ವಲ್ಪ ಕಡಿಮೆ ಮಾಡಿದ್ದು. ಇನ್ನು ಇವತ್ತು ಊರಿಗೆ ಹೊರಡೋ ಅಂಥ ಸಮಯ ಬಂದೇ ಬಿಡ್ತು. ಇವಾಗ ನನಗೆ ಒಂದು 8.5 ಮಂತ್ಸ್ ಅಲ್ವಾ. ಇನ್ನು ಡಾಕ್ಟ್ರಿಗೂ ಮೊನ್ನೆ ಎಲ್ಲ ತೋರಿಸಿ ರಿಪೋರ್ಟ್ ಎಲ್ಲ ತೊಗೊಂಡು ಡಾಕ್ಟ್ರು ಅದನ್ನೇ ಹೇಳಿದರು, ನೀವು ಊರಲ್ಲಿ ಏನಾದರೂ ಮಾಡಿಸ್ಕೋತೀರಾ ಅಂತ ಹೇಳಿದ್ರೆ ಡೆಲಿವರಿ ಇನ್ನೊಂದು 1 ವೀಕ್ ಒಳಗೆ ಹೊರಟುಬಿಡಿ ಅಂತಲೇ ಹೇಳಿದರು ಲಾಸ್ಟ್ ಅಪಾಯಿಂಟ್ಮೆಂಟ್ ತೊಗೊಂಡೋಗಿ ಬಂದಾಗ. ಸೊ ಹಂಗಾಗಿ ಇವಾಗೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಹಾಗಾಗಿ ಡೆಲಿವರಿಗೆ ನಮ್ಮೂರಲ್ಲೇ ದಾವಣಗೆರೆ ಬೆಟರು. ಹಾಸ್ಪಿಟಲ್ಸ್ ಆಗಿರ್ಬೋದು, ಪ್ರತಿಯೊಂದು ನಮಗೆ ಅಲ್ಲಿ ಕಂಫರ್ಟೇಬಲ್ಲು. ಫಸ್ಟ್ ಡೆಲಿವರಿನೂ ಅಲ್ಲೇ ಆಗಿದ್ದಲ್ವ, ಹಾಗಾಗಿ ಸೇಫ್ ಅಂತ ಇಲ್ಲಿ ಕೇಳಿದ್ವಿ 1-2 ಕಡೆ. ನಮಗೇನೋ ಅಷ್ಟೊಂದು ಇಷ್ಟ ಆಗಿಲ್ಲ, ಮತ್ತು ಹೆಚ್ಚಾಗಿ ಅಷ್ಟು ಹುಡ್ಕೋಕ್ಕೂ ಹೋಗಿಲ್ಲ ಇಲ್ಲಿ ಹಾಸ್ಪಿಟಲ್ಸು. ಇಲ್ಲಿ ಕ್ಲಿನಿಕಲ್ಲೇ 1-2 ಕಡೆ ತೋರಿಸ್ಕೊಂಡೆ. ಕನ್ವ ಹಾಸ್ಪಿಟಲ್ ಇತ್ತಲ್ವ ಡಯಾಗ್ನೋಸ್ಟಿಕ್ಕು, ಸಂಗೀತ ಮ್ಯಾಮ್ ಅಂತ ಇದ್ದರು, ಅವ್ರ ಹತ್ರನೇ ತೋರಿಸಿದ್ದು ನಾನು. ಸೊ ಅವರಾದ್ರೂ ಅದನ್ನೇ ಹೇಳಿದರು, ಇನ್ನೇನು ಹೊರಟ್ಬಿಡಿ ಅಮ್ಮ, ಊರಲ್ಲೇ ಡೆಲಿವರಿ ಮಾಡಿಸ್ಕೋತೀರಾ ಅಂತ ಹೇಳಿದ್ರೆ. ಇದಾದಮೇಲೆ ಜರ್ನಿ ಸೇಫ್ ಅಲ್ಲ ಅಂತ ಹೇಳಿದರು. ಸೊ ಹಂಗಾಗಿ ಇನ್ನು ಹೊರಡಬೇಕು ಇವಾಗ. ಆಲ್ಮೋಸ್ಟ್ ನೆನ್ನೆನೇ ಪ್ಯಾಕಿಂಗ್ ನಮ್ಗೆ ಏನೇನು ಬೇಕು ನಂದು ಖುಷಿದು ಬಟ್ಟೆಗಳೆಲ್ಲ ಎತ್ಕೊಂಡಿದ್ದೀನಿ. ಇನ್ನೇನಿಲ್ಲ, ತೊಗೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನು ಗಾಡಿ ಬರುತ್ತೆ. ನನ್ನ ಹಸ್ಬೆಂಡಿಗೆ ಸ್ವಲ್ಪ ಇಲ್ಲೇ ಕೆಲಸ ಇದೆ, ಅವ್ರು ಇನ್ನೇನು ಬರ್ತಾ ಇಲ್ಲ, ಇನ್ನು 2 ಡೇಸ್ ಬಿಟ್ಟು ಬರ್ತೀನಮ್ಮ ಅಂತ ಹೇಳಿದರು. ಸೊ ನಮಗೆ ಗಾಡಿ ಬುಕ್ ಮಾಡಿದ್ದಾರೆ. ಇನ್ನು ನಾನು ಅಭಿ ಗೌರಿ ಬಾಯ್ಲಿ ರೆಡಿಯಾಗ್ಬಿಟ್ಟಾ? ಹೀಗೆ ಎಲ್ಲ ಹೋಗೋದು, ತಡಿ ತಿಂಡಿ ತಿಂದು ಹೋಗೋಣ ತೆಗಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ಗೌರಿ ಯಾರು ಗೌರಿ ಯಾರು ಗೌರಿ ಯಾರು ನಿಮ್ಗೇನಾಗಬೇಕು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಕನ್ಫರ್ಮೇಷನ್ ಕೊಡ್ತಾ ಇದ್ದೀನಿ. ಇವತ್ತು ಮನೆಯಿಂದ ಖಾಲಿ ಆಗ್ತಾ ಇದ್ದೀವಿ ಎಲ್ಲರೂ. ಇವತ್ತು ಕನ್ಫರ್ಮೇಷನ್ ಕೊಡ್ತಿದ್ದೀನಿ. ಗೌರಿ ನಮ್ಮ ಅತ್ತೆ ಮಗಳು, ನಮ್ಮ ಅಪ್ಪಾಜಿ ಇದ್ದಾರಲ್ವ, ನಮ್ಮ ಅಪ್ಪಾಜಿಯ ಅಕ್ಕನ ಮಗಳು. ನನ್ನ ಹಸ್ಬೆಂಡಿಗೆ ಆಂಟಿ ಮಗಳಾಗಬೇಕು. ಅಂದರೆ ನಾವು ರಿಲೇಟಿವಲ್ಲೇ ಮದುವೆ ಆಗಿರೋದಲ್ವ. ನಮ್ಮ ಅತ್ತೆ ಇದ್ದಾರಲ್ವ, ಅಂದರೆ ನನ್ನ ಹಸ್ಬೆಂಡ್ ಅವರ ಅಮ್ಮ, ಅವರಮ್ಮ, ಇವರಮ್ಮ, ನಮ್ಮ ಅಪ್ಪಾಜಿ ಎಲ್ಲ ಅಕ್ಕ ತಮ್ಮ ತಂಗಿ ಆ ಥರ. ನಮ್ಮತ್ತೆಯ ತಂಗಿ ಮಗಳು, ನಮ್ಮ ಅಪ್ಪಾಜಿಯ ಅಕ್ಕನ ಮಗಳು ಗೌರಿ. ನನ್ನ ಹಸ್ಬೆಂಡಿಗೆ ತಂಗಿ, ನನಗೆ ಕಝಿನ್. ಅಲ್ಲ ಅಪ್ಪಾಜಿ, ಅತ್ತೆ ಬಂದ ತಕ್ಷಣ ಓಡ್ಕೊಂಬಂದುಬಿಡ್ತಾನೆ ಅಲ್ವೇನೋ. ಸೊ ಫೈನಲಿ ಇವತ್ತು ಕನ್ಫರ್ಮೇಷನ್ ಕೊಟ್ಟಿದ್ದೀನಿ ನೋಡಿ. ತುಂಬ ಜನ ಕೇಳ್ತಾನೆ ಇದ್ರಿ ಗೌರಿ ಏನಾಗಬೇಕು, ಗೌರಿ ನಿಮ್ಗೆ ಏನಾಗಬೇಕು, ಗೌರಿ ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ. ಇವಳು ಇರೋದನ್ನು ನೋಡಿಬಿಟ್ಟು ಹಂಗೆ ಕಾಮೆಂಟ್ ಮಾಡಿದರು. ನನಗೆ ಅವನೊಬ್ಬನೇ ಈಗ ಸದ್ಯಕ್ಕೆ. ನೆಕ್ಸ್ಟ್ ಇದು ಒಂದು ಅಪ್ಕಮಿಂಗ್ ಇದು ಒಂದು ಅಷ್ಟೇ. ಸೊ ಇದಿಷ್ಟು ನನ್ನ ಲಗೇಜು, ಇದು ನಮ್ಮ ಖುಷಿಮಾ ಲಗೇಜು. ಹಾಂ ಅದು ಬೇಡ, ಇದರಲ್ಲೇ ಇಟ್ಕೊಂಡು ಹೋಗೋಣ. ನೀನು ಜಾಸ್ತಿ ಬಟ್ಟೆ. ಹಾಂ ನಿನ್ನ ಫೋನ್ ಎತ್ಕೋ, ಈ ಬಟ್ಟೆ ಇದು ನಿಂಗೆ ಇಟ್ಕೊಂಡು ಹೋಗೋಣ ಆಯಿತಾ? ಸರಿನಾ? ಹೋಗೋಣ. ಸೊ ಫೈನಲಿ ಬ್ಯಾಗ್ ಪ್ಯಾಕ್ ಆಯಿತು. ಈ 3 ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಮನಸ್ಸೇ ಬರ್ತಿರ್ಲಿಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ.
ಸ್ವಲ್ಪ ಏನೇನು ಬೇಕೋ ಅದೆಲ್ಲ ಅಲ್ಲಿ ಚಟ್ನಿ ಪುಡಿ ಅದು ಇದು ಪುಳಿಯೋಗರೆ ಗೊಜ್ಜು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಎಷ್ಟು ಮಾತಾಡ್ತೀರಾ ನೀವಿಬ್ರು? ಬಾಯಿಲಿ ಪುಳಿಯೋಗರೆ ಗೊಜ್ಜು ಅದು ಇದು ರೆಡಿ ಮಾಡ್ಕೊಂಡ್ವಿ. ರಾತ್ರಿ ಎಲ್ಲ ಬಟ್ಟೆಗಳನ್ನ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ತಿಂಡಿ ತಿನ್ನೋಣ ಪಚ್ಚಿ. ಮಾಮ ತಿಂಡಿ ತಂದಿದ್ದಾನೆ. ಇಡ್ಲಿ ತಿನ್ನೋಣ. ಹಾಂ ಬಾ ಹೋಗೋಣ. ಇನ್ನು ಬೆಳಗಿನ ತಿಂಡಿಗೆ ಇಡ್ಲಿ ಹೊರಗಡೆಯಿಂದನೇ ತರಿಸಿದ್ದೀನಿ. ಇವಾಗ ಮತ್ತೆ ತಿಂಡಿ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗೋದೇ ಇಲ್ಲ ಕೆಲಸಗಳು. ಮತ್ತೆ ಪಾತ್ರೆ ತೊಳಿ ಅದೇ ಕೆಲಸ ಆಗಿಬಿಡುತ್ತೆ. ಟೈಮ್ ಬೇರೆ ಆಗೋಯ್ತು. ಹಾಗಾಗಿ ಇಲ್ಲಿ ಅಂಕಲ್ ಹೋಟೆಲಲ್ಲಿ ಇಡ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ತಟ್ಟೆ ಇಡ್ಲಿ ನನ್ನ ಫೇವ್ರೇಟ್. ಹಾಗಾಗಿ ಇಡ್ಲಿ ತರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇಡ್ಲಿ ತರಿಸಿದ್ದೀನಿ. ಇನ್ನೇನು ತಿನ್ಕೊಂಡು ಬೇಗ ಹೊರಡಬೇಕು. ಗಾಡಿನೂ ಬರುತ್ತೆ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿ ಎಷ್ಟು ಮೃದುವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಇಡ್ಲಿ ಮಾತ್ರ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ಊರಿಗೆ ತಗೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಅದನ್ನೆಲ್ಲ ನಿನ್ನೆ ಮೊನ್ನೆ ಎಲ್ಲ ಕುತ್ಕೊಂಡು ರೆಡಿ ಮಾಡಿದ್ವಿ. ನಾನು ಗೌರಿ ಅಭಿ ಎಲ್ಲರೂ ಇದ್ವಲ್ಲ ಎಲ್ಲರೂ ಸೇರಿಕೊಂಡು ಶೇಂಗಾ ಚಟ್ನಿ ಪುಡಿ ಪುಳಿಯೋಗರೆ ಗೊಜ್ಜು ನನ್ನ ಫೇವ್ರೆಟ್. ಇದೊಂದಿದ್ರೆ ಸಾಕು ನನಗೆ. ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ಕೊಂಡಿದ್ದೆ. ಆಮೇಲೆ ಇದು ಒಂದು ಚಟ್ನಿ, ಆಮೇಲೆ ಇದು ಖಾರ ಚಟ್ನಿ ಪುಡಿ ಬರುತ್ತಲ್ವ, ರೊಟ್ಟಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಚಪಾತಿ ರೊಟ್ಟಿ ಜೊತೆ ರೈಸ್ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಚಟ್ನಿ ಪುಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನನಗೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಲ್ಟ್ ಪೌಡರ್ ಮನೇಲೇ ಮಾಡ್ಕೊಂಡಿದ್ನಲ್ಲ ರಾಗಿ ಸರಿ ಪುಡಿ, ಅದನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಬೆಳಗ್ಗೆ ಕುಡಿಯೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಮನೇಲೇ ಮಾಡ್ಕೊಂಡಿದ್ದಾದರೆ ಚೆನ್ನಾಗಿ. ಆಮೇಲೆ ಮಿಕ್ಸರು ಎತ್ಕೊಂಡ್ಬಿಟ್ಟಿದ್ದೀನಿ. ಮಿಕ್ಸರು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಏನಾದರೂ ರುಬ್ಕೊಳ್ಳೋದಕ್ಕೆ ಅದಕ್ಕೆ ಬೇಕೇ ಬೇಕಾಗತ್ತೆ. ಸೊ ಹಂಗಾಗಿ ಅದನ್ನು ತೊಗೊಂಡಿದ್ದೀನಿ. ಕುಕ್ಕರ್ ಒಂದು ತೊಗೋಬೇಕು. ಅದನ್ನ ಅಲ್ಲೇ ನೋಡೋಣ, ಅಲ್ಲೇ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೇ ತರಿಸಿದ್ರಾಯ್ತು. ಇನ್ನೆಲ್ಲ ಲಗೇಜೆಲ್ಲ ಪ್ಯಾಕ್ ಆಯಿತು. ಇನ್ನು ತಿಂಡಿನೂ ಆಯಿತು. ಇನ್ನೇನು ಹೊರಡೋದಷ್ಟೇ. ಇನ್ನು ಇಲ್ಲೂ ತಿಂತಾರೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಗೊಜ್ಜು ರೆಡಿ ಮಾಡಿಟ್ಟಿದ್ನಲ್ಲ ಅದೇ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಅವ್ರು ಬೇರೊಂದಕ್ಕೆ ಹಾಕೋತೀನಿ, ನಿನ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹೋಗಮ್ಮ ಅಂತ ಹೇಳ್ಬಿಟ್ಟು. ಅಂದರೆ ಪುಳಿಯೋಗರೆ ಒಂಥರ ಕಂಫರ್ಟೇಬಲ್ ಫುಡ್ಡು, ನಮಗೆ ಈಸಿ ಡೈಜೆಸ್ಟೇಬಲ್ಲು. ಹಾಗಾಗಿ ಅಷ್ಟು ಹೆವಿ ಅಂತಲೂ ಅನಿಸಲ್ಲ. ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿರುತ್ತೆ. ಹಾಗಾಗಿ ಪುಳಿಯೋಗರೆ ಗೊಜ್ಜು ಸ್ವಲ್ಪ ಇದು ಚಟ್ನಿ ಪುಡಿ ಎಲ್ಲ ಇಟ್ಟಿದ್ದೀನಿ. ಅವರೇನು ಜಾಸ್ತಿ ಆ ಕಡೆಗೆ ಹೋದರೆ ಅವ್ರು ಇನ್ನೇನು ಬೆಳಗ್ಗೆನೇ ಹೊರಟುಬಿಡ್ತಾರೆ, ಬರೋದೇ ಸಂಜೆ. ಹಾಗಾಗಿ ಈ ಥರದ್ದೆಲ್ಲ ಜಾಸ್ತಿ ಏನು ತಿನ್ನಲ್ಲ ಮನೇಲಿ. ಆದಷ್ಟು ಸಮಯ ಇದ್ದಾಗ ಬೆಳಗ್ಗೆ ಬೇಗ ತಿಂಡಿ ಮಾಡ್ಕೊಂಡು ಹೋಗೋದಿದ್ರೆ ಪುಳಿಯೋಗರೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಗೊಜ್ಜೊಂದು ಚಟ್ನಿ ಪುಡಿ ಒಂದು ಇಟ್ಟಿದ್ದೀನಿ ಅಷ್ಟೇನೆ. ಇನ್ನೊಂದು ಸ್ವಲ್ಪ ದಿವಸ ಅವರು ಬಂದುಬಿಡ್ತಾರೆ. ಇನ್ನೊಂದು 2-3 ಡೇಸ್ ಒಂದ್ಸಲಿ ಬರ್ತೀನಿ ಅಂತ ಹೇಳಿದರು. ಅದಾದಮೇಲೆ 19th ಅವ್ರ ಸೈಟ್ ಫಿನಿಶ್ ಆಗುತ್ತೆ. ಅದಾದಮೇಲೆ ಗಣೇಶ ಹಬ್ಬನೂ ಶುರುವಾಗುತ್ತೆ. ಸೊ ಬರ್ತಾರೆ ಅಲ್ಲಿಗೆ. ಹಾಗಾಗಿ ಏನು ತೊಂದರೆ ಇಲ್ಲ. ಖುಷಿ ಗೊತ್ತಿಲ್ಲ ಅವನಿಗೆ ಅವ್ರ ಪಪ್ಪ ಬರಲ್ಲ ಅಂತ. ಎಕ್ಸೈಟ್ಮೆಂಟಲ್ಲಿ ಹೊರಟು ನಿಂತ್ಕೊಂಡಿದ್ದಾನೆ. ಅವ್ರ ತಂಗಿ ನೋಡಬೇಕು ಅನ್ನೋ ಹುಚ್ಚು ಅವನಿಗೆ. ಹಂಗಾಗಿ ಹೋಗೋಣ 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 ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದಾನೆ. ರೆಡಿನಾ? ಎಲ್ಲ ರೆಡಿಯಾಗಿದೆ. ಇಲ್ಲಿ ಲಗೇಜ್ ರೆಡಿಯಾಗಿದೆ. ಏನು ಬೇಕು? ಲಗೇಜ್ ಬೇಕು. ಅಷ್ಟು ಸಾಲದೇನಪ್ಪ, ಅಷ್ಟೊಂದು ಸಾಲದೇನಪ್ಪ ನಿನಗೆ? ಎತ್ಕೊಂತೀಯಾ? ಎತ್ಕೊಂಬಿಡು. ಹುಷಾರದು ಬಾರೆ.
ಇನ್ನು ಲಾಸ್ಟ್ ಟೈಮ್ ಊರಿಗೆ ಹೋಗ್ಬೇಕಾದ್ರೆ ನಾನು ತುಂಬ ಬೇಜಾರು ಮಾಡ್ಕೊಂಡು ಹೋಗಿದ್ದೆ, ಹತ್ಕೊಂಡು ಹೋಗಿದ್ದೆ, ಅಯ್ಯೋ ಊರಿಗೆ ಹೋಗ್ಬೇಕಾ ನಾನು ಅಂತ ಹೇಳ್ಬಿಟ್ಟು. ಈ ಸತಿ ಏನು ಬೇಜಾರಂತ ಏನು ಆಗ್ತಾ ಇಲ್ಲ. ಸೊ ಬೇಬಿ ಜೊತೆ ವಾಪಸ್ ಬರ್ತೀನಲ್ವ, ಹಾಗಾಗಿ ಏನೂ ಅನ್ನಿಸ್ತಾ ಇಲ್ಲ. ಖುಷಿ ಬೇರೆ ಇದ್ದಾನೆ, ಸೊ ಅವನು ನನ್ನ ದೊಡ್ಡ ಎಂಟರ್ಟೈನರ್. ಹಾಗಾಗಿ ನನ್ನ ತಮ್ಮಂದ್ರೆಲ್ಲ ಅಲ್ಲೇ ಇರ್ತಾರೆ, ಹಾಗಾಗಿ ಬೇಜಾರೇನಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ, ಇವಾಗಂತೂ ಬೇಜಾರಾಗ್ತಾ ಇಲ್ಲ. ಹಸ್ಬೆಂಡ್ ಒಂದ್ಸಲ ಮಾತಾಡ್ಸ್ಕೊಂಬಂದ್ಬಿಡೋಣ. ಆಯ್ತಾ ಅಪ್ಪಂಗೆ ಬ್ಯಾಗ್ ಕೊಡು ಪೂಜೆ ಅದನ್ನು. ಅಗ್ಗಿ ಅಗ್ಗಿ ಮಾಡು, ಅಪ್ಪ ಕೊಡು ಅಪ್ಪಂಗೆ. ಹಾಂ ಬಾಯ್ ಬಾಯ್ ಪಾಪ, ಬೇಗ ಬನ್ನಿ. ನಿನ್ನ ಸ್ಲಿಪ್ಪರ್ ಬೇಡ ಪೂಜೀವು, ಸ್ಲಿಪ್ಪರ್ ಬೇಡವಾ? ಬರ್ತಾರೆ ಬಾ. ಹತ್ತಪ್ಪ ಒಳಗೆ, ಮುಂದೆ ಹತ್ತೀನಿ ಬಿಡಲ್ಲ. ಬ್ಯಾಗ್ ಒಳಗಿಡ ನಂದು. ಕೊಡಿ ಒಳಗಿಡ. ಬಾ ಗೌರಿ, ಆಯ್ತಾ? ಲಾಲ್ ತೆಗಿ. ಆಯ್ತು ಹೋಗು. ಎಲ್ಲಿಗೆ ಅಮ್ಮ ನೋಡಕ್ ಹೋಗಲ್ಲ ನೀನು. ಬರತ್ ಪಾಪಜಿ, ಇನ್ 2 days ಬಿಟ್ಟು ಬರ್ತಾರೆ ಪಪ್ಪ. ಇಲ್ಲ ಬರ್ತೀನಿ, ಹೋಗಿ ಅಲ್ಲಿ ಹೋಗಿ ಅಲ್ಲಿ ಇದು ಹಾಸ್ಪಿಟ್ಲ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಹಾ ಬೇಗ ಹೋಗಿ ಅಮ್ಮ ನೋಡ್ಕೊಂಡು ಬಾ. ಅಯ್ಯೋ ಬರ್ತಿ ಹೋಗು. ಬಂದೆ ಆಯ್ತು, ಕೊಡ್ಸಿ ಸುಮ್ಮನೆ. ಇದು ಬೇಕಾ ಅಮ್ಮ ಜೊತೆಗೆ ಹೋಗಿ ತಗೋಬಿಡು ಗಾಡಿ. ಆಯ್ತಾಯ್ತಾಯ್ತು ಪಪ್ಪ ಯಾಮರ್ಸ್ಬಿಡ್ತು ಅಪ್ಪಜ್ಜಿ ನಿನಗೆ. ಹಾಂ ಏನಾಗಲ್ಲ ಬಿಡು, ಹೋಗೋಣ. ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ. ಬಾಯ್ ಹೇಳು. ಈ ಸಲ ನನಗಿಂತ ಜಾಸ್ತಿ ಖುಷಿಗೇನೆ ತುಂಬ ಬೇಜಾರಾಗಿದ್ದು, ಅವ್ರ ಪಪ್ಪನ ಬಿಟ್ಟು ಬರಬೇಕಲ್ಲ ಅಂತ ಹೇಳ್ಬಿಟ್ಟು. ಅವನು ಅವ್ರ ಪಪ್ಪನೂ ಬರ್ತಾನೆ ಅಂತ ಅಂದ್ಕೊಂಡಿದ್ನೇನೋ, ಆದರೆ ಅವ್ರು ಬರಲಿಲ್ವಲ್ಲ, ತುಂಬಾ ಬೇಜಾರಾಗೋಯ್ತು. ನಾವೊಂದು 10 ಗಂಟೆ ಹಂಗೆ ಬಿಟ್ವಿ ಮನೆ ಅಂತ ಅನಿಸುತ್ತೆ. ಸುಮಾರು ಒಂದು 2 ಗಂಟೆ ಹಂಗೆ ಕರ್ಕೊಂಡು ಹೋದರು. ಹೋಗ್ತಾ ದಾರಿ ಅಷ್ಟೊಂದೇನು ನಮಗೆ ಹೆವಿ ಅಂತ ಏನು ಅನ್ನಿಸ್ಲಿಲ್ಲ, ಆರಾಮಾಗಿ ಕೂತ್ಕೊಂಡೇ ಹೋದ್ವಿ. ತುಂಬ ಸ್ಮೂತಾಗೇ ಕರ್ಕೊಂಡು ಬಂದರು. ಇನ್ನು ಅವ್ನು ತಿಂತಾನೆ ಅಂತ ಗೊತ್ತಿದ್ದು ಸ್ವಲ್ಪ ಎಲ್ಲ ಇಡ್ಲಿ ಎಲ್ಲ ತೊಗೊಂಡು ಬಂದಿದ್ದೆ. ಆ್ಯಪಲ್ಲು ಇಡ್ಲಿ ಎಲ್ಲ ತಿಂತಾನೆ ಇರ್ತಾನೆ ಅವನು, ಟ್ರಾವೆಲ್ ಮಾಡಬೇಕಾದ್ರೆ ತಿನ್ನೋದಕ್ಕೆ ಇಷ್ಟ. ಹಾಗಾಗಿ ಇನ್ನು ಸಡನ್ನಾಗಿ ಊರಿಗೆ ಹೊರಟಿದ್ದ ಕಾರಣ ಒಂದು ರಾತ್ರಿ ಸ್ವಲ್ಪ ಕೈ ಕಾಲು ತುಂಬ ಒಂಥರ ಪೇನ್ ಅಂತ ಅನಿಸೋದು. ಸೊ ಹಂಗಾಗಿ ಎಮರ್ಜೆನ್ಸಿ ಟೈಮಲ್ಲಿ ಹೋಗೋದಕ್ಕಾಗಲ್ವಲ್ಲ, ಬೇಗ ಆದರೆ ಬೇಗ ಒಂದು ಸಲ 2 ಸಲ ಡಾಕ್ಟ್ರನ್ನ ಅಲ್ಲೂ ಕನ್ಸಲ್ಟ್ ಮಾಡಿ ತೋರಿಸ್ಕೊಂಡ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟಿದ್ದಷ್ಟೇನೆ. ಲಾಸ್ಟ್ ಟೈಮ್ ಆದ್ರೂ ಅಷ್ಟೇನೆ, ಮಾರ್ಚ್ 14th ಕೊಟ್ಟಿದ್ರು ನನಗೆ ಡೇಟು ಖುಷಿ ಹುಟ್ಟುವಾಗ. ಬಟ್ ನನಗೆ ಫೆಬ್ರವರಿ 11th ಡೆಲಿವರಿ ಆಗೋಗಿತ್ತು. ಹಾಗಾಗಿ ಯಾವುದಕ್ಕೂ 1-2 ಸಲ ಡಾಕ್ಟ್ರ್ ಹತ್ರ ವಿಸಿಟ್ ಮಾಡಿ ತೋರಿಸ್ಕೊಂಡ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟಿದ್ದಾಯಿತು. ಟೈಮ್ ಇವತ್ತು ಅಲ್ಲ, ನಾಳೆ ಹೋಗ್ತೀನಿ, ನಾಡಿದ್ದು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕಥೆ ಹೇಳ್ತಾನೆ ಇದ್ದೆ. ಬಟ್ ಈ ಸಲ ಇಲ್ಲ, ಹೋಗ್ಬಿಡೋಣ. ಯಾಕೆಂದರೆ ಲಾಸ್ಟ್ ಟೈಮ್ ನನ್ನದು ಎಕ್ಸ್ಪೀರಿಯೆನ್ಸ್ನ ನೋಡ್ಕೊಂಡಿದ್ನಲ್ವ ಡೆಲಿವರಿದು, ಹಾಗಾಗಿ ಸೇಫ್ ಆಗಿರೋದು ಮುಖ್ಯ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟಿದ್ದಷ್ಟೇ. ನಮ್ಗೆ ಅಲ್ಲಾದರೂ ಏನೂ ತೊಂದರೆ ಇಲ್ಲ, ಮನೆ ಇದೆ, ಅಡುಗೆಗೂ ಏನು ಸಮಸ್ಯೆ ಇಲ್ಲ. ಹಾಗಾಗಿ ಬೇಗನೆ ಹೊರಟಿದ್ದು. ಇಲ್ಲೇ ಇಡಕ್ಕೆ ಆಮೇಲೆಲ್ಲ ಜೋಡಿಸ್ಕೊಳ್ಳೋಣ. ಕೆಳಗಿಡಪ್ಪು, ಅಲ್ಲೇ ಇಡು, ಅಷ್ಟು ಇಲ್ಲೇ ಇಡು. ಅಲ್ಲಿ ಮೇಲೆ ಓಪನ್ ಮಾಡಿ. ಸರಿ, ಫೈನಲಿ ನಮ್ಮ ದಾವಣಗೆರೆ ಬಂದು ಸೇರ್ಕೊಂಡ್ವಿ. ಅಪ್ಪ ಇಲ್ಲಿಗೆ ಬಂದಮೇಲೆ ನಾನು ಮಳೆ ಅಷ್ಟು ಚೆನ್ನಾಗಿ ನೋಡ್ತಾ ಇರೋದು ಅಂತ ಅನ್ನಿಸ್ತಾ ಇದೆ ಅಬ್ಬಿ ನನಗಿಲ್ಲಿ, ಅಲ್ವಾ? ಆ ಮನೇಲಿ ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಒಂದು ಮಳೆನೂ ಅಷ್ಟು ಹೆಚ್ಚಾಗಿಲ್ಲ ನಮ್ಮ ಏರಿಯಾದಲ್ಲಿ. ಬೇರೆ ಕಡೆ ಎಲ್ಲ ನನ್ನ ಹಸ್ಬೆಂಡ್ ಸೈಟ್ಗೆ ಹೋಗ್ತಾರಲ್ವ, ಅಲ್ಲೆಲ್ಲ ಅಪಾರ್ಟ್ಮೆಂಟಲ್ಲಿ ತುಂಬ ಮಳೆ ಬರುತ್ತೆ. ಮಳೆ ಬರ್ತಿದೆ ಮಳೇಲಿ ನೆನ್ಕೊಂಡೇ ಬರ್ತಾರೆ ಅವ್ರು ಡೈಲಿ. ನಮ್ಮ ಏರಿಯಾದಲ್ಲಂತೂ
ವಾರಕ್ಕೆ ಒಂದು ಸತಿ ಮಳೆ ಆಗಿದ್ದು ನಾವು ನೋಡಿದ್ದೇ ಹೆಚ್ಚು, ಆ ಥರ ಅನ್ಸೋಗ್ಬಿಟ್ಟಿತ್ತು. ಅಂದರೆ ಮಳೆಗಾಲ ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಹಂಗೆ ಅನ್ನಿಸ್ತಾ ಇದೆ. ಇವಾಗಂತೂ ನಮ್ಮ ದಾವಣಗೆರೆ ನೋಡಲಿ, ಅಲ್ಲಿ ಖುಷಿ ಆಗ್ತಿದೆ ನಮಗಂತೂ ಮಳೆಯೆಲ್ಲ ನೋಡ್ಬಿಟ್ಟಿಲ್ಲಿ. ಇನ್ನು ನಾವು ಟ್ರೈನ್ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಯಾಕೆ ಮನೇಲೇ ಕೂತ್ಕೊಂಡಂಗಿರುತ್ತೆ, ಅಲ್ಲಾಡಲ್ಲ ಎಷ್ಟು ಹೆಚ್ಚಾಗಿ, ಆರಾಮಾಗಿ ಬರ್ಬೋದು ಅಂತ ಹೇಳ್ಬಿಟ್ಟು. ಇವತ್ತು ಸಂಡೇ ಬೇರೆ ಆಗಿರೋದ್ರಿಂದ ಒಂದು 70 ಸೀಟ್ ವೇಟಿಂಗ್ ಇತ್ತಂತೆ. ನನ್ನ ಹಸ್ಬೆಂಡ್ ಇನ್ನೇನು ನಿಮಗೆ ಟ್ರೈನ್ ಏನು ಸಿಗೋಲ್ಲ, ಕಾರ್ ಬುಕ್ ಮಾಡ್ತೀನಿ ಆರಾಮಾಗಿ ಹೋಗಿ ಅಂತ ಹೇಳಿದ್ರು. ನಂಗೆ ಕಾರಲ್ಲಿ ಕೂತತ್ರನೇ ಕೂತ್ಕೊಂಬರೋದಕ್ಕೆ ತುಂಬ ದೂರ ಆಗುತ್ತಲ್ವ, ಒಂದು 4 to 5 ಅವರ್ ಬೇಕಾಗತ್ತೆ. ಸೊ ಹಂಗಾಗಿ ನೋಡೋಣ ಅಂತ ಅಂದ್ಕೊಂಡ್ವಿ. ಇನ್ನೇನು ಟ್ರೈನ್ ಸಿಗೋಲ್ಲ ಅಂತ ಗೊತ್ತಾಗಿ ಕಾರೇ ಬುಕ್ ಮಾಡಿದ್ರು. ಬೆಳಗ್ಗೆ ಒಂದು 10 ಗಂಟೆಗೆ ಬಿಟ್ಟಿದ್ವಿ, ಒಂದು 2 ಗಂಟೆ ಹಂಗೆ ಕರ್ಕೊಂಡು ಬಂದರು. ಸ್ಮೂತಾಗೇ ಕರ್ಕೊಂಡು ಬಂದರು, ಏನು ಅಷ್ಟು ಹೆಚ್ಚಾಗಿ ಕೂತತ್ರನೇ ಕೂತಿದ್ದೀವಪ್ಪ ಅನ್ನೋ ಥರ ಏನು ಅನ್ನಿಸ್ಲಿಲ್ಲ, ಆರಾಮಾಗೆ ಕರ್ಕೊಂಡು ಬಂದರು. ಇನ್ನು ಊರಿಂದ ಅಮ್ಮ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡಿದ್ದೀನಮ್ಮ, ವಿನಿ ಕೈಲಿ ಕಟ್ ಕಳಿಸ್ತೀನಿ ಅಂತ ಹೇಳಿದ್ರು. ಇನ್ನು ನನ್ನ ತಮ್ಮ ತೊಗೊಂಡು ಬರ್ತಿದ್ದಾನೆ, ಅವ್ನು ಬಂದರೆ ಊಟ ಎಲ್ಲ ಮುಗಿಸ್ಕೊಂಡು ಇವತ್ತು ರೆಸ್ಟ್ ಮಾಡೋದಷ್ಟೇ, ಬೇರೆ ಇನ್ನೇನು ಕೆಲಸ ಇಲ್ಲ. ಅವನಿಗೋಸ್ಕರನೇ ವೇಟಿಂಗು. ಬೈಕಲ್ಲಿ ಬೇರೆ ಬರ್ತಿದ್ದಾನಂತೆ, ಮಳೆ ಸಿಕ್ಕಾಪಟ್ಟೆ ಬರ್ತಾಯಿದೆ. ಫೋನ್ ಮಾಡೋಣ, ಎಲ್ಲಿದ್ದಾನೆ ಕೇಳೋಣ. ಹೊರಟಿಯಾ? ಊಟ ಮಾಡ್ಕೊಂಡು ಹೋಗುವಂತೆ ಅಂದರೆ ಬೈ ಬೈ. ಅಪ್ಪಾಜಿ ಬಂದೈತೆ ಅಂತ. ಅಂಕಲ್ ಎಲ್ಲದ ಅಂತ ಅಂಕಲ್? ಬರಲಿ ಬಿಡು, ನಾಳೆ ಬರ್ತಾನೆ. ಸರಿ ಬಾಯ್. ಊಟ ಮಾಡ್ಕೊಂಡು ಹೋಗಿದ್ರೆ ಆಗಿರೋದಪ್ಪ. ಹುಷಾರು ಕಣ, ಹುಷಾರು ಮಮ್ಮ. ಬಾಯ್ ಅಪ್ಪು, ಬಾಯ್ ಬಾಯ್. ಏನಪ್ಪ ಏನು ನೋಡೋಣ? ಅಲ್ಲ ಪೂಜಿ, ಖುಷಿಮಾ ಹಂಗೆಲ್ಲ ಮಾಡಬಾರ್ದು, ಜಾರತ್ತಿಲ್ಲೆಲ್ಲ. ಬಾ ಒಳಗೆ. ಮಾಮ ಬಂದ, ಮಾಮ ಬಂದ. ಬೂ, ಮಳೆ ನಿಂತಿರೋದು ನೋಡು ಇವರು. ಇನ್ನು ನನ್ನ ತಮ್ಮನೂ ಊಟಕ್ಕೆಲ್ಲ ತೊಗೊಂಡು ಬಂದ. 4 ಗಂಟೆ ಆಗೋಗ್ಬಿಟ್ಟಿತ್ತಲ್ವ, ನಮಗೂ ಹಸುವಾಗಿ ಹೋಗ್ಬಿಟ್ಟಿತ್ತು. ಮಳೆ ಬಂದಿದ್ದರಿಂದ ಸ್ವಲ್ಪ ತಡವಾಗೇ ಬಂದ. ಇಲ್ಲಿಂದ ದಾವಣಗೆರೆಯಿಂದ ನಮ್ಮೂರು ಒಂದು 30 ಕಿಲೋಮೀಟರ್ ಆಗುತ್ತೆ. ಸ್ವಲ್ಪ ಮಳೆ ಇದ್ದಿದ್ದರಿಂದ ತಡವಾಯಿತು. ಇನ್ನು ಊಟಕ್ಕೆ ರೊಟ್ಟಿ, ಹಾಗಲಕಾಯಿ ಪಲ್ಯ, ಹಾಗೆ ಶೇಂಗಾ ಚಟ್ನಿ ಪುಡಿ ಎಲ್ಲ ಕಳಿಸಿದ್ರು. ಇನ್ನು ಊಟನೆಲ್ಲ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡ್ವಿ. ಇನ್ನು ನನ್ನ ತಮ್ಮ ಇನ್ನೊಬ್ಬ ಹಾಗೆ ಹೊರಟ. ಅವನು ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತಲೂ ಅನ್ನಿಸ್ತು. ಅವನಿಗೆ ಸಮಯ ಬೇರೆ ಆಗೋಗ್ಬಿಟ್ಟಿತ್ತು, ಅಂಕಲ್ ಬಂದಿದ್ರಂತೆ. ಹಾಗಾಗಿ ಹೊರಟ. ಅವ್ನು ಮಳೆ ಬೇರೆ ಬರ್ತಾ ಇದೆ, ಮತ್ತು ಬೆಂಗಳೂರು ವಾಪಸ್ ಹೋಗ್ಬೇಕಕ್ಕ ನಾನು ಅಂತ ಹೇಳ್ಬಿಟ್ಟು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸುಸ್ತಾಗಿದ್ದರಿಂದ ಇವತ್ತು ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಡೋಣ, ಇನ್ನೇನು ಕೆಲಸ ಏನು ನಾಳೆ ಮಾಡ್ಕೊಂಡ್ರಾಯ್ತು ಕ್ಲೀನಿಂಗಿಂದು ಅಂತ ಅಂದ್ಕೊಂಡು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.